ಗುರುಗಳೇ ಮಾತಂಗಿ ಅನ್ನೋ ದೇವಿಗೂ ನಾನು ಇದು ಕೇಳಿಲ್ಲ. ಈ ದೇವಿನ ನಂಬಿ ಸರಸ್ವತಿ ಒಲಿದು ಬರುತ್ತಾಳೆ. ಕುಟುಂಬ ನೆಡ್ಕೊಂತ ವಿಚಾರನೂ ಸಹ ಒಬ್ಬರಿಗಿರೋಂಥ ಗೊತ್ತು, ಇನ್ನೊಬ್ಬರಿಗೆ ನಾವು ಹೇಳಕ್ ಈ ಅಮ್ಮ ಬನ್ನೋತಿ ಮಾಂಸಾಹಾರಿ ದೇವತೆ, ಈ ಅಮ್ಮ ಬನ್ನೋತಿ ತಾಂತ್ರಿಕ ಸ್ವರೂಪಿಗಿರುವಂತ ದೇವತೆ. ಸೂತಕ ಆಗಿದ್ದರೂ ಸಹ ಈ ದೇವಿ ನುಗ್ಗಿ ಬರುತ್ತಾಳಂತೆ. ನಿಮ್ಮ ಮನೇಲಿ ಏನೇ ಸಮಸ್ಯೆ ಇರಲಿ, ದೃಷ್ಟಿಯಲ್ಲಿ ಗ್ರಹಗತಿಲಿ, ಮನೆ ಸುಖ ಆಗಲಿ, ಸಾವಾಗಲಿ, ಏನೇ ಆಗಲಿ ಗೊತ್ತಾಯ್ತಾ, ನುಗ್ತಾರೆ, ಓದ್ತಾರೆ, ಚೆತ್ತಿ ಬಿಸಾಕ್ತಾರೆ, ಬಿಗರ. ಈ ದೇವಿಯ ಪ್ರಪ್ರಥಮ ಬಾರಿಗೆ ಆಶ್ಚರ್ಯಕರವಾದ ಪವಾಡ ಹೇಳಲು ಹೊರಟಿದ್ದೆ. ಮಾತಂಗಿ ದೇವಿ ಸಹ ಒಂದೇ ಕ್ಷೇತ್ರದಲ್ಲಿ ಉಚ್ಚಂಗಿ ಮತ್ತೆ ಮಾತಂಗಿ ದೇವಿ ನೆಲೆಸಿದ್ದಾರೆ. ಬುದ್ಧಿ, ನಾಲೆಡ್ಜು ಗೊತ್ತಾಯ್ತಾ, ಅದ್ರ ಬಗ್ಗೆ ಸಹ ಫಲ ಬೇಗ ರಾತ್ರಿ ಸಂಚಾರ, ಮ್ಯಾಜಿಕ್, ಯಮಚರ, ಈ ಚಕ್ರಗಳು, ರಟನಗಳು ಏನೇ ಇದ್ರು ಸಹ ಖಂಡಿತ ಸಹ ಫಲ. ಈ ದೇವಿಗೆ ನೀವೇ ನೇರವಾಗಿ ಹೋಗಿ ಪೂಜೆ ಮಾಡಬಹುದಂತೆ. ಮನೆಯಿಂದ ಮಣ್ಣು ತರ್ತೀವಿ, ಮನೆಯಿಂದ ಹೊರಡೋದು ಮಣ್ಣು ತರ್ತೀವಿ, ಆ ಪೂಜೆ ಭಾಗ್ಯ ಮಾಡ್ತೀವಿ. ಆ ಪೂಜೆಯಲ್ಲಿ ಆ ಮಣ್ಣು ಹಾಕ್ತೀವಿ. ಸಹ ತಡೆ ಪೂಜೆ ಮಾಡ್ಬೇಕಂದ್ರೆ ವಿಡಿಯೋ ಮಾಡಕ್ ಅವಕಾಶ ಇಲ್ಲ. ತಡೆ ಪೂಜೆದು ಫೋಟೋ ಇಕ್ಕುತ್ತೆ ಆರಾಧನೆ ಮಾಡ್ತೀನಿ ಅನ್ನೋದು ದಯವಿಟ್ಟು ಅದು ಅವಕಾಶ ಅನ್ನೋದು ಇಲ್ಲ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ಮಾತಂಗಿ ಒಬ್ಬ ಹಿಂದೂ ದೇವತೆ. ಆಕೆ 10 ತಾಂತ್ರಿಕ ದೇವತೆಗಳಲ್ಲಿ ಒಬ್ಬಳು. ಆಕೆಯನ್ನ ಮಹಾವಿದ್ಯೆ ಸರಸ್ವತಿಯ ಭಾಗವೆಂದು ಜನ ನಂಬುತ್ತಾರೆ. ಆಕೆಯ ಆರಾಧನೆಯಿಂದ ಎದುರಾಳಿಯನ್ನ ನಿಯಂತ್ರಿಸುವ ಅತಿಮಾನುಷ ಶಕ್ತಿ ದೊರೆಯುತ್ತದೆ ಎಂದು ತಾಂತ್ರಿಕರು ನಂಬುತ್ತಾರೆ. ಮಾತಂಗಿ ಉಚ್ಚಾರ, ಸಂಗೀತ, ಸಾಹಿತ್ಯ ವಿದ್ಯೆಗಳ ಅಧಿದೇವತೆ. ಆಕೆಯ ಆರಾಧನೆಯಿಂದ ಅಪಾರವಾದ ಜ್ಞಾನ ಸಿಗುತ್ತದೆ ಎಂದೂ ನಂಬುತ್ತಾರೆ. ಬುದ್ಧಿ, ಶಕ್ತಿ, ಸಾಹಿತ್ಯ ಮತ್ತು ಅತಿಮಾನುಷ ಶಕ್ತಿಗಳ ದೇವಿ ಇವಳು. 19ನೇ ಶತಮಾನದ ಮಾತಂಗಿಯ ಶಿಲಾಚಿತ್ರ. ಇಲ್ಲಿ ಈಕೆಯನ್ನು ಕತ್ತಿ, ಗುರಾಣಿ, ನೇಣುಕುಣಿಕೆ ಮತ್ತು ಚಾಟಿಯೊಂದಿಗೆ ಚಿತ್ರಿಸಲಾಗಿದೆ. ರಾಜ ಮಾತಂಗಿ, ಮಂತ್ರಿಣಿ ದೇವಿ, ಮಹಾವಿದ್ಯಾ ದೇವಿ ಪಾರ್ವತಿ, ಪರ್ವತಗಳಲ್ಲಿ ಮತ್ತು ಮಾತುಗಳಲ್ಲಿ ಮಾತಂಗನಾಗಿ ಶಿವ. ಮಾತಂಗಿಯು ಸಾಮಾನ್ಯವಾಗಿ ಮಾಲಿನ್ಯ, ಅಶುಭತೆ ಮತ್ತು ಹಿಂದೂ ಸಮಾಜದ ಚೌಕಟ್ಟಿನೊಂದಿಗೆ ಸಂಬಂಧಿಸಿದೆ. ಇದು ಅವಳ ಅತ್ಯಂತ ಜನಪ್ರಿಯ ರೂಪದಲ್ಲಿ ಮೂರ್ತವಾಗಿದೆ. ಅವಳನ್ನ ಉಚ್ಚಿಷ್ಟ ಚಂಡಾಲಿನಿ ಅಥವಾ ಉಚ್ಚಿಷ್ಟ ಮಾತಂಗಿನಿ ಎಂದು ಕರೆಯಲಾಗುತ್ತದೆ. ಆಕೆಯನ್ನ ಬಹಿಷ್ಕೃತೆ ಎಂದು ವರ್ಣಿಸಲಾಗಿದೆ ಮತ್ತು ಉಳಿದ ಅಥವಾ ಬೇರೆಯವರು ಅರ್ಧ ತಿಂದ ಆಹಾರವನ್ನ ಇಲ್ಲಿ ಕೊಡಲಾಗುತ್ತದೆ. ತೊಳೆಯದ ಕೈಗಳಿಂದ ಅಥವಾ ತಿಂದ ಎಂಜಲು ಆಹಾರವನ್ನ ಈಕೆಗೆ ನೀಡಲಾಗುತ್ತದೆ. ಇವೆರಡರನ್ನು ಶಾಸ್ತ್ರೀಯ ಹಿಂದೂ ಧರ್ಮದಲ್ಲಿ ಅಶುದ್ಧವೆಂದು ಪರಿಗಣಿಸಲಾಗಿದೆ. ಮಾತಂಗಿಯನ್ನ ಪಚ್ಚೆ ಹಸಿರು ಬಣ್ಣದಲ್ಲಿ ಪ್ರತಿನಿಧಿಸಲಾಗುತ್ತದೆ. ಉಚ್ಚಿಷ್ಟ ಮಾತಂಗನಿಯು ಗಲ್ಲು ಕುಣಿಕೆ, ಕತ್ತಿ, ಮೇಕೆ ಮತ್ತು ದಂಡವನ್ನ ಹೊತ್ತುಕೊಂಡಿದ್ದಾಳೆ. ಅವಳ ಇತರ ಪ್ರಸಿದ್ಧ ರೂಪವಾದ ರಾಜ ಮಾತಂಗಿ ವೀಣೆಯನ್ನ ನುಡಿಸುತ್ತಾಳೆ ಮತ್ತು ಸಾಮಾನ್ಯವಾಗಿ ಗಿಳಿಯೊಂದಿಗೆ ಚಿತ್ರಿಸಲ್ಪಡುತ್ತಾಳೆ. ಎಷ್ಟೇ ಓದಿದ್ದರೂ ಮರು. ಇದರ ಹತ್ತಿರ ಬನ್ನಿ, ಸರಸ್ವತಿಯು ನಿಮ್ಮ ಜೊತೆನೆ ಇರುತ್ತಾಳೆ. ಎಷ್ಟು ಜನಗಳಿಗೆ ಗೊತ್ತಿಲ್ಲ ಈ ದೇವಿಯನ್ನ ಆರಾಧನೆ ಮಾಡಿದರೆ ಸರಸ್ವತಿ ಒಲಿದು ಬರುತ್ತಾಳೆ ಎಂಬುದು. ಈ ಮುಖೇನ ತಿಳಿದುಕೊಂಡು ಕ್ಷೇತ್ರಕ್ಕೆ ಆಗಮಿಸಿ ರಾಜ ಮಾತಂಗಿ ದೇವಿಯ ದರ್ಶನ ಪಡೆದು ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ. ಕ್ಷೇತ್ರಕ್ಕೆ ಭೇಟಿ ನೀಡಬೇಕೆಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ದೇವಿಯ ದರ್ಶನವಿರುತ್ತದೆ. ವಿಶೇಷ ಪೂಜೆ ಕೂಡ ಇರುತ್ತದೆ. ತಾಯಿಯ ಮುಂದೆ ಯಾರೇ ತಡೆ ನಿವಾರಣೆ ಮಾಡಿಸಿದರೆ ತಾಯಿ ನುಗ್ಗಿ ಬರುತ್ತಾಳೆ. ಯಾವುದೇ ಸಾವಾಗಿರಲಿ, ಯಾವುದೇ ಅಂಟುಮುಟ್ಟು ಸೂಕ್ತವಾಗಿರಲಿ, ದೇವಿ ನುಗ್ಗಿ ಬರುತ್ತಾಳೆ. ಒಂದು ಸಾರಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ. ಸ್ಥಳ: ಶ್ರೀ ಪವಿತ್ರ ಕ್ಷೇತ್ರ ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಮತ್ತು ಮಾತಂಗಿ ದೇವಿ ದೇವಸ್ಥಾನ, ಮಲ್ಲಸಂದ್ರ, ಗುಟ್ಟೆ ಪೈಪ್ಲೈನ್ ರಸ್ತೆ, ಟಿ ದಾಸರಹಳ್ಳಿ, ಬೆಂಗಳೂರು. ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮ ಸ್ವಾಗತ ಹೇಳ್ತಾ, ಉಚ್ಚಂಗಿ ದೇವಿ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಟ್ವಿ. ಮಾತಂಗಿ ದೇವಿ ಸಹ ಒಂದೇ ಕ್ಷೇತ್ರದಲ್ಲಿ ಉಚ್ಚಂಗಿ ಮತ್ತೆ ಮಾತಂಗಿ ದೇವಿ ನೆಲೆಸಿದ್ದಾರೆ. ತುಂಬಾನೇ ವಿಶೇಷತೆ ನಡೆಯುತ್ತಿದೆ. ಯಾವ ತರ ನಡೆಯುತ್ತೆ ಮಾತಂಗಿ ದೇವಿ ಬಗ್ಗೆ ನಾವು ಇವತ್ತು ಕೇಳೋಣ. ನಮಸ್ತೆ ಗುರುಗಳೇ, ಮಾತಂಗಿ ಅನ್ನೋ ದೇವಿಗೂ ನಾನು ಇದು ಕೇಳಿಲ್ಲ. ಜೊತೆಗೆ ನಮ್ಮ ಬೆಂಗಳೂರಲ್ಲಿ ನಾನು ಕೇಳಿರೋ ಫಸ್ಟ್ ಇವಾಗ ಮಾತಂಗಿ ದೇವಿ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವ ತರ ಬರ್ತಾರೆ, ಯಾವ ತರ ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರೆ ಅನ್ನೋ ಬಗ್ಗೆ ತಿಳಿಸ್ಕೊಡಿ. ಮಾತಂಗಿ ದೇವಿ ಬನ್ನೋತಿ ದಶಮಹಾವಿದ್ಯೆಯಲ್ಲಿ ಮಾತಂಗಿ ದೇವಿ ಅಂತ ಬರುತ್ತೆ.
10 9ನೇದು ಮಾತಂಗಿ ದೇವಿ ಬರುತ್ತೆ. ಈ ಅಮ್ಮ ಬಂದು ತುಂಬಾ ವೃದ್ಧ ಆಗಿರೋಂಥವ್ರು. ಈ ಅಮ್ಮಂಗೆ ತುಂಬಾ ವೇರು. ಯಾಕೋಸ್ಕರ ವೇರಂದ್ರೆ ಈ ಅಮ್ಮ ಪೂಜೆ ಪುನಸ್ಕಾರ ವಿಗ್ರಹ ಇಕ್ಕುತ್ತೆ, ಅಭಿಷೇಕ ಮಾಡ್ಬೇಕು, ಆರಾಧನೆ ಮಾಡ್ಬೇಕು ಅನ್ನೋದು ಆ ತರ ಪದ್ಧತಿ ಅನ್ನೋದು ಯಾವುದೇ ಕಾರಣಕ್ಕೂ ಸಹ ಇಲ್ಲ. 3 ಟೈಮು ಸಹ ಪೂಜೆ ಪುನಸ್ಕಾರ ಮಾಡ್ಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಸಹ ಆ ಪದ್ಧತಿನೂ ಸಹ ಇಲ್ಲ. ಈ ಅಮ್ಮ ಬಂದ್ಬಿಟ್ಟು ಮಾಂಸಾಹಾರಿ ದೇವತೆ. ಈ ಅಮ್ಮ ಬಂದ್ಬಿಟ್ಟು ತಾಂತ್ರಿಕ ಸ್ವರೂಪಿಗಿರುವಂತ ದೇವತೆ. ಈ ಅಮ್ಮ ಬಂದ್ಬಿಟ್ಟು ವಿದ್ಯೆ ಅನ್ನೋದು ಒಂದೇ ವಿದ್ಯೆ ಬರಲ್ಲ, 108 ವಿದ್ಯೆಗಳು ಬರುತ್ತೆ. ಅಂದ್ರೆ ವಿದ್ಯೆ, ಬುದ್ಧಿ, ನಾಲೆಡ್ಜ್ ಗೊತ್ತಾಯ್ತಾ, ಅದ್ರ ಬಗ್ಗೆನೂ ಸಹ ಫಲ ಬೇಗ ಬರುತ್ತೆ. ಆಮೇಲೆ ನಂತರ ಗ್ರಹಗತಿಗಳು ಯಾವ್ದವ್ರು ಆರಾಧನೆ ಮಾಡಿ ಬೇಗನೆ ಒಳಿತಾರೆ. ಅದ್ರ ಪ್ರಕಾರ ಐತೆ, ಅದಕ್ಕೆ ಸಂಬಂಧ ಬಿಟ್ಟಿರುವಂತ ವಿಚಾರನು ಸಹ ಮಾತಂಗಮ್ಮ ಬಂದನು ಸಹ ಆರಾಧನೆ ಮಾಡಿದೆ ಅಂದ್ರೆ ಖಂಡಿತನು ಸಹ ಬೇಗನೂ ಸಹ ಫಲ ಸಿಗುತ್ತೆ. ಆಯ್ತಾ. ಆಮೇಲೆ ನಂತರ ಇವಾಗ ತಡೆ ಪೂಜೆ ಅನ್ನೋದು ನಾವು ಮಾಡ್ತೀವಿ. ಈ ತಡೆ ಪೂಜೆ ಅನ್ನೋದು ಒಂಥರದಲ್ಲ ನಾವು ಮಾಡೋದು, ಸಾಕಷ್ಟು ತರದ್ದು ಪೂಜೆಗಳು ನಾನಾ ರೀತಿಯೂ ಸಹ ಬರುತ್ತೆ. ತಡೆ ಪೂಜೆ ಅನ್ನೋದು ಯಾಕಂದ್ರೆ ಈ ಪಾಪ ಪುಣ್ಯ ಕರ್ಮ ದೋಷ ಜಾಗೃತಿ ಎಲ್ಲ ಪ್ರತಿಯೊಂದು ಸಹ ಬಿಗಡೆ ಅಲ್ಲಿ ಏನಕ್ಕೋಸ್ಕರ ತಡೆ ಪೂಜೆನೂ ಸಹ ಮಾಡ್ತೀವಿ. ನಿಮ್ಗಿರೋಂಥದ್ದು ಡೈಲಿ ನಾವು ಆವರಣೆ ಮಾಡ್ಕೊಂತೀವಿ, ಒಪ್ಪಿಸ್ತೀವಿ, ಕೋಳಿಗೆ ಆವರಣೆ ಮಾಡ್ಕೊಂತೀವಿ, ಮಾತಂಗಂಗ ಒಪ್ಪಿಸ್ತೀವಿ, ಬಲಿ ಕೊಟ್ಟು ತಡೆ ಪೂಜೆ ಮಾಡೋಂಥದ್ದು, ಬಿಗಡೆ ಮಾಡೋಂಥ ವಿಚಾರನೂ ಸಹ ಬರುತ್ತೆ. ಈ ತರ. ಆಮೇಲೆ ನಂತರ ಈ ಅಮ್ಮ ಮುಂಟು ಮೇಲ್ಗೆ ಯಾವುದೇ ಕಾರಣಕ್ಕೂ ಸಹ ಮೈಲ್ಗೆ ಅನ್ನೋದು ಇಲ್ಲ ಈ ಅಮ್ಮಂಗೆ. ನಮ್ಮ ಮೈಲಿಗೆ ನಾವು ಬರಂಗಿಲ್ಲ ದೋಸನಕ್ಕೆ ಅಷ್ಟೇ. ಈ ಅಮ್ಮಂಗೆ ಮುಂಟು ಮೇಲ್ಗೆ ಅನ್ನೋದು ಸುಖ ಅನ್ನೋದು ಈ ಅಮ್ಮಂಗೆ ಸಂಬಂಧ ಇಲ್ಲ. ಯಾಕೆಂದ್ರೆ ನಿಮ್ಮ ಮನೇಲಿ ಏನೇ ಸಮಸ್ಯೆ ಇರಲಿ, ದೃಷ್ಟಿ ಇರಲಿ, ಗ್ರಹಗತಿ, ನಿಮ್ಮ ಮನೆ ಸುಖ ಆಗಲಿ, ಸಾವಾಗಲಿ, ಏನೇ ಆಗಲಿ ಗೊತ್ತಾಯ್ತಾ, ನುಗ್ತಾರೆ, ಓದ್ತಾರೆ, ಚೆತ್ತಿ ಬಿಸಾಕ್ತಾರೆ, ಬಿಗಡೆ ಮಾಡ್ತಾರೆ, ಬಿಗಡೆ ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಸರಿನಾ. ಅಂತ ದೇವತೆ ಅವಳು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷ ಏನಂದ್ರೆ ಯಾರ್ ಬೇಕೂ ಸಹ ಹೊಳಿಕೋಬಹುದು, ಯಾರ್ ಬೇಕೂ ಸಹ ಪೂಜೆ ಮಾಡ್ಬೋದು, ಯಾರ್ ಬೇಕೂ ಸಹ ಕೋಲಿಗ್ ಮಾಡ್ಬೋದು, ಯಾರ್ ಬೇಕೂ ಸಹ ಊಟಕ್ಕೆ ಎರೆಯನ್ನು ಸಹ ಇಕ್ಬೋದು, ಯಾರ್ ಬೇಕೂ ಸಹ ಪೂಜೆ ಪುನಸ್ಕಾರ ಮಾಡ್ಬೋದು. ಎಲ್ಲರಿಗೂ ಸಹ ಅವಕಾಶ ಅನ್ನೋದು ಪ್ರತಿಯೊಬ್ಬನು ಸಹ ಐತೆ ಇಲ್ಲಿ. ಭೇದ ಪಾದ ಅನ್ನೋದು ಯಾವುದೇ ಕಾರಣಕ್ಕೂ ಸಹ ಇಲ್ಲ. ಗೊತ್ತಾಯ್ತಾ. ಈ ಅಮ್ಮನೂ ಸಹ ಮೀನು ಸಹ ಎರೆಯನ್ನು ಸಹ ಇರ್ತಾರೆ. ನಂಬ್ತೀರ ನೀವು? ರಾಶಿ ಸಂಚಾರ ರಾಶಿ. ಹೌದು, ರಾಶಿ ಸಂಚಾರ ರಾಶಿ. ಈ ದೇವಸ್ಥಾನಕ್ಕೆ ರಕ್ಷಣೆ ಆಗಿ ರಾತ್ರಿ ಹೊತ್ತು ಕಾಯ್ಕೊಂಡಿರುವಂತ ದೇವತೆ. ಸರಿನಾ. ರಾತ್ರಿ ಹೊತ್ತು ಏನೇ ಕೆಟ್ಟ ದೃಷ್ಟಿ ಇದ್ರು ಸಹ ಬಿಗಡೆ ಮಾಡ್ತಾರೆ. ಒಂದು ಉದಾಹರಣೆ, ಕೈ ಬಿದ್ದೋದನ್ನು ಸಹ, ಕಾಲು ಬಿದ್ದೋದನ್ನು ಸಹ ಆಗುತ್ತಾ ಆಗಲ್ಲ. ಈ ಅಮ್ಮನ್ ಬಂದ್ರೆ ಫಲ ಸಿಗುತ್ತಾ ಇಲ್ಲ. ಅಮ್ಮನೇನೋ ಅಪರಿಸಿಕೊಂಡ್ರೆ ಖಂಡಿತನೂ ಸಹ ಅವ್ರಿಗೆ ಎಷ್ಟೋ ಬಾರಿ ಸತ್ಸನ್ನು ಸಹ ಆಗೈತೆ. ಬ್ಲೆಸ್ಸಿಂಗ್ ದೋಷ ಇರುವಂತ ವಿಚಾರ, ಬ್ಲ್ಯಾಕ್ ಮ್ಯಾಜಿಕ್, ಯಮಚಾರ, ಕೈ ಚಳಕಗಳು, ರಟನಗಳು ಏನೇ ಇದ್ರು ಸಹ ಇದು ಖಂಡಿತ ಸಹ ಫಲಿಸುತ್ತೆ. ಸತ್ಯ ಹೇಳ್ಬೇಕಂದ್ರೆ ಕನ್ನಿ ದೇವಿಗಿಂತ ಹೆಚ್ಚಾಗಿ ಅತಿಯಾಗಿ ಜಾಸ್ತಿ ಕೆಲಸ ಮಾಡ್ಕೊಂಡ್ಕೊಡೋದಂದ್ರೆ ಈ ಅಮ್ಮನೇ, ಮಾತಂಗಮ್ಮನೇ ಜಾಸ್ತಿ ಕೆಲಸ ಮಾಡ್ಕೊಂಡ್ಕೊಡೋಂಥದ್ದು ದೇವತೆ. ಈ ಅಮ್ಮ ಬಂದ್ಬಿಟ್ಟು ಈ ಜೋರು ಹೋಮ ಮಾಡ್ಬೇಕಂದ್ರೆ ಸುಲಭವಾಗಿ ಒಪ್ಪಲ್ಲ, ಯಾರು ಒಪ್ಪಲ್ಲ. ಎಷ್ಟೋ ಜನ ಹಿಂದೇಟ್ ಆಗ್ತಾರೆ. ಈ ರಾಜ ಮಾತಂಗಮ್ಮಂದು ಹೋಮ ಮಾಡಿಸ್ಬೇಕಾ, ರಾಜ ಮಾತಂಗ ಹೋಮ ಮಾಡ್ಬೇಕಂದ್ರೆ ಎಷ್ಟೋ ಜನ ಪುರೋಹಿತರು ಹಿಂದೇಟ್ ಆಗ್ತಾರೆ. ಯಾಕೆಂದ್ರೆ ಭಯ ಜಾಸ್ತಿ, ಯಾಕೆಂದ್ರೆ ಕೋಪ ವೇಷ ಅವಸರ ಜಾಸ್ತಿ. ನಮ್ಮಿಂದ ಏನಾದ್ರು ತೊಂದರೆ ಆಯ್ತು ಅಂದ್ರೆ ನಮ್ಮನ್ನು ಸಹ ಬರಲ್ಲ, ಪೂಜನೂ ಸಹ ಕೊಡಲ್ಲ. ತೊಂದರೆ ಅನ್ನೋದು ತಪ್ಪಿದಲ್ಲ, ಅಷ್ಟೊಂಥರ ಭಯ ಬೀಳ್ತಾರೆ. ಈ ಬರೋಂಥದ್ದು ವಾರ್ಷಿಕೋತ್ಸವ ಆಗಸ್ಟ್ ತಿಂಗಳಲ್ಲಿ ರಾಜ ಮಾತಂಗ ಹೋಮ ಮಾಡಿಸ್ಬೇಕು ಅಂತ ನಾವು ಸಿದ್ಧತೆ ನಾವು ರೆಡಿ ಮಾಡ್ಕೊಂತ ಇದೀವಿ. ಅದು ತುಂಬಾ ಬೇಗ ಯಾರು ಮಾಡಲ್ಲ. ಬೆಂಗಳೂರಲ್ಲಿ ಇದು ಫಸ್ಟ್ ಬಾರಿಗೆ ನಾವು ಇದು ರಾಜ ಮಾತಂಗ ಹೋಮ ಮಟ್ಟಕ್ಕೆ ನಾವು ಮಾಡ್ಬೇಕು ಅಂತ ನಾವು ಸಿದ್ಧತೆ ರೆಡಿ ಮಾಡ್ಕೊಬೇಕು ಅಂತ ನಾವು ಮಾಡ್ತಾ ಇದೀವಿ. ನಾವು 5 ತಿಂಗಳು ಸಮಯ ಐತೆ, ಅದ್ರ ಬಗ್ಗೆನೂ ಸಹ ಮಾಡ್ತೀವಿ. ಈ ತರ ಇಲ್ಲಿ ಸಾಕಷ್ಟು ಅರ್ಕೆ ಹೊತ್ಕೊಂಡು ಬಲಿ ಕೊಡುವಂತದ್ದು. ಹೌದು. ಅಮ್ಮನವ್ರು ಇವ್ರ ಹತ್ರ ಟೈಮ್ ತಗೊಳ್ದೆ ಕೆಲಸ ಮಾಡ್ಕೊಡೋದು ಮಾತಾಡಿ. ಹೌದು ಹೌದು. ಅದ್ರ ಬಗ್ಗೆ ಏನಂದ್ರೆ ಈ ಅಮ್ಮ 2 ತಡೆಯಿಂದ ಫಲ ಪಡ್ಕೊಂಡು, ಒಂದು ಉಚ್ಚಂಗಿ ದೇವಿ ಬೇಡಿಕೆ ಇಟ್ಟಿದ್ದ ಅಮ್ಮನ ಅಪ್ಪಣೆ ಕೊಟ್ಟೆ ಅಂದ್ರೆ ಈ ಅಮ್ಮ ಕೆಲಸ ಮಾಡ್ಕೊಂಡು ಕೊಡೋದು. ಇಲ್ಲ ಫಸ್ಟ್ ನಂಗೆ ಊಟ ಕೊಟ್ಟೋಳು, ನಂಗೆ ಆಹಾರ ಕೊಟ್ಟೋಳು, ನೀರುಣ ಉಪ್ಪಿನ ಋಣ ಅನ್ನೋದು ಇರುತ್ತೆ. ನೀರುಣ ನಾನು ಇಟ್ಕೊಳಲ್ಲ, ನಾನು ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅಂತ. ಯಾಕೆಂದ್ರೆ ನೀರುಣ ಉಪ್ಪಿನ ಋಣ ಯಾವತ್ತಿದ್ರು ಸಹ ತೀರ್ಸ್ಬೇಕು ಅಂತೆ, ಯಾವತ್ತಿದ್ರು ಸಹ ಒಳ್ಳೇದ್ ಮಾಡ್ಬೇಕು ಅಂತೆ. ಅದೇ ರೀತಿಯಾಗಿ ಕೊಡಿ ಕೊಡು, ನೀರುಣ ಅಮ್ಮನ್ ಕೊಡು, ಊಟ ಕೊಡು,
ಮಣ್ಣಿನ ಋಣ ಉಪ್ಪಿನ ಋಣ ಅಮ್ಮಂಗಿರುತ್ತೆ. ಆ ಋಣಕ್ಕೋಸ್ಕರ ನಿಮ್ಗೆ ಒಳ್ಳೇದ್ ಮಾಡೇ ಮಾಡುತ್ತೇನೆ ಅಂತ 100% ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ. ಏನ್ ಕೆಲಸ ಮಾಡ್ಕೊಡ್ತೇನೆ ನಿಮ್ಗೆ. ಹೌದು, ಅದು ಒಂದ್ ಮಾತು ಕಂಡೀಷನ್. ಯಾವತ್ತಿದ್ರು ಒಳ್ಳೇದಕ್ಕೆ ಮಾತ್ರ ಅಷ್ಟೇನೆ. ನಾವು ಕೆಟ್ಟದ್ ಮಾಡ್ತಾ ಇದೀವಿ, ಅದಕ್ಕೆ ಒಳ್ಳೆ ಮಕ್ಕಳು ಕೊಡು ಅಂದ್ರೆ ಯಾವತ್ತೂ ಸಹ ಯಾರೇ ವ್ಯಕ್ತಿನೂ ಸಹ ಕೆಟ್ಟದ್ ಮಾತಾಡೋನು ಸಹ, ಯಾರೇ ಜೋರಾದ್ರೂ ಸಹ ಮುಂದೆ ಬರಲ್ಲ, ಕೆಟ್ಟದ್ ಮಾಡಕ್ಕೆ ಫಲ ಕೊಡಲ್ಲ. ಎಷ್ಟೋ ಜನ ಇವಾಗ ಹೇಳ್ತಿರೋದೇ ಫಸ್ಟ್ ಮಾಟ ಮಾಡೋದು. ಹೌದು ಆ ವಿಚಾರಕ್ಕೆ ತುಂಬಾ ಹೇಳ್ತಿದ್ದಾರೆ ಮೇಡಮ್. ಮಾತಾಡಂತ ಅಂದ್ರೆ ಗೂಗಲ್ ಚೆಕ್ ಮಾಡಿ ಸಾಕು ಮೇಡಮ್. ಈ ಅಮ್ಮನೆ ಫಸ್ಟ್ ಆದ್ಯತೆ ಮುಂದೆ ಬರೋದು. ಯಾಕಂದ್ರೆ ಮಾತಂಗಿ ದೇವಿ ಸರಿ ಅಂತ ಗೂಗಲ್ ಚೆಕ್ ಮಾಡಿದ್ರೆ ಸಾಕು, ಈ ಸರಿ ಸಂಪೂರ್ಣ ಬರುತ್ತೆ. ಅದ್ರ ಬಗ್ಗೆ ಸಂಪೂರ್ಣ ಅರ್ಥ ಮಾಡ್ಕೊಂಡ್ರೆ ಈ ಅಮ್ಮನೆ ಎತ್ತಿದ ಕೈ. ಯಾವ ತರ ಮಾತಾಡ್ತಂದ್ರ ಬಿಗಿರ ಮಾಡೋಂಥದ್ದು, ಕಿಟ್ ಬಿಸಾಕುವಂಥದ್ದು, ಬಿಗಿರ ಮಾಡೋಂಥ ದೇವತೆ ಎತ್ತಿದ ಕೈ. ಭಕ್ತಾದಿಗಳು ಯಾವ ತರ ಪೂಜೆ ನಡೆಯುತ್ತೆ ಅಂದ್ರೆ ಆ ತರ ತುಂಬಾ ಕ್ರಿಟಿಕಲ್ ಸಮಸ್ಯೆ ಇರೋಂಥವ್ರು ಬರ್ತಾರೆ. ಯಾರೇ ಬಂದ್ರು ಸಹ ತಲೆ ಪೂಜೆ ಮಾಡ್ಬೇಕಂದ್ರೆ ವಿಡಿಯೋ ಮಾಡಕ್ ಅವಕಾಶ ಇಲ್ಲ ತಲೆ ಪೂಜೆದು. ಯಾಕೆಂದ್ರೆ ನಮ್ಮ ಹತ್ರ ಬರುವಂತದ್ದು ಗಾಳಿ ಸೊಕ್ಕಾಗಿರುತ್ತೆ, ಗೊತ್ತಾಯ್ತಾ. ಆಮೇಲೆ ಆರೋಗ್ಯ ಸಮಸ್ಯೆ ಇರುತ್ತೆ. ಇಡೀ ಕುಟುಂಬನೇ ನಡ್ಕೊಂತಾರೆ, ಗೊತ್ತಾಯ್ತಾ. ಕುಟುಂಬ ನಡ್ಕೊಂತ ವಿಚಾರನು ಸಹ ಒಬ್ಬರಿಗಿರೋಂಥ ಗೊತ್ತು, ಇನ್ನೊಬ್ರಿಗೆ ನಾವ್ ಹೇಳಕ್ಕಾಗಲ್ಲ. ಒಬ್ಬರಿಗಿರೋಂಥ ರಹಸ್ಯ ಇನ್ನೊಬ್ರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಉಡಿಯೋ ಬೆಂಕಿ ತುಪ್ಪ ಸುದಂಗ ಆಗುತ್ತೆ. ಎಲ್ಲರೂ ಸಹ ಕುಟುಂಬನೇ ಪರಿಚಯ ಇರುತ್ತೆ. ಅದು ಉಡಿಯೋ ಬೆಂಕಿ ನಮ್ ತುಪ್ಪ ಸುರಿಯಲ್ಲ, ಏನಿಲ್ಲ. ಅತಿಯಾಗಿ ನಂಬಿಕೆ ಇಟ್ಕೊಂಡು ಬರುವಂತ ಎಷ್ಟೋ ಜನಕ್ಕೆ ಒಳ್ಳೇದಾಯ್ತು. ಎಷ್ಟೋ ಜನ ನಮ್ಗಿದ್ದಾರೆ. ನಾವ್ ಬರ್ತಾ ಎಷ್ಟೋ ಜನ ತುಂಬಾ ದೂರದಿಂದ ಬರೋದು ಹೆಚ್ಚಿನ ಜಾಸ್ತಿ ಸಂಖ್ಯೆ ನಮ್ಗೆ ಕೆಲಸ ಆಗಿಲ್ಲಕ್ಕಿಂತ ಹೆಚ್ಚಾಗಿ ಕೆಲಸ ಆಗಿತ್ತೆ. ಆಗಿಲ್ಲ ಅಂದ್ರೆ ತುಂಬಾ ಬೇಡ. ಹೌದು, ಯಾಕಂದ್ರೆ ಜನ ಮೈಂಡ್ ಪರಿಸ್ಥಿತಿ ಹೆಂಗಿರುತ್ತೆ, ಯಾತ ಇರುತ್ತೆ ಅಂತ ನಾವು ಹೇಳಕ್ಕಂತೂ ಸಾಧ್ಯ ಇಲ್ಲಲ್ಲ. ಈ ತರ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಮ್ಮ ಎಡೆ ಇಕ್ಕಿರೋಂಥದ್ದು ಸ್ವತಃ ನಾಯಿ ಒಳಿಕ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗುತ್ತೆ, ಬೆಳಿಗ್ಗೆ ಅನ್ನೋದಿಲ್ಲ. ಅಲ್ಲಿ ಇಕ್ಕಂತ ಎಡೆ ಫಸ್ಟ್ ಎಡೆ ನಾಯಿ ತಿನ್ನೋದು ಒಂದು ನಂಬಿಕೆ. ಅಮ್ಮ ತಿನ್ನೋದು ಅಲ್ಲಿ ಆವರಣೆ ಮಾಡ್ಕೊಂಡ್ರೆ ಆ ಒಂದು ಪ್ರಾಣಿ ಊಟ ತಿಂತಂದ್ರೆ ಅದು ತೃಪ್ತಿ ಆಯ್ತು ಅಂದ್ರೆ ಅಮ್ಮಗ್ ಸಮಾಧಾನ ಹೊಟ್ಟೆ ತಂತು ಅಂತ ಅರ್ಥ. ಈ ಲೆಕ್ಕಕ್ಕೆ ಯಾಕಂದ್ರೆ ಈ ಅಮ್ಮ ಮೈಲಿಗೆನೇ ಇಲ್ಲಲ್ಲ. ಯಾಕೆಂದ್ರೆ ಒಂದು ಸಾವಾದ್ರೂ ಸಹ ಒಳಿಕ್ ಹೋಗಿ ಸಂಚಾರ ಮಾಡುತ್ತೆ, ಬಿಗಿರ ಮಕ್ಕಳು ಬಂದಾದ್ಮೇಲೆ ನಾಯಿಗೆ ಯಾರು ಲೆಕ್ಕ ಮೇಡಮ್? ನಾಯಿಗೆ ಇರೋದ್ಮೇಲೆ ಯಾಕಂದ್ರೆ ಈ ಅಮ್ಮ ಗೊತ್ತಾಯ್ತಾ ಬುಡಕಟ್ಟ ಜನಾಂಗದಲ್ಲಿ ಬೆಳೆಯುವಂತ ದೇವತೆ, ಸರಿನಾ. ಅದ್ರಲ್ಲಿ ಕಾಡಿನ ದೇವತೆಗಳು. ಹೌದು, ಕಾಡಲ್ಲಿ ವಾಸ ಇದ್ದಿದ್ದ ದೇವತೆಗಳು. ಮತ್ತೆ ಇಲ್ಲಿ ಅಮ್ಮನವರು ಬಂದು ಎಷ್ಟು ವರ್ಷ ಆಯ್ತು? ಮತ್ತೆ ಇಲ್ಲಿ ನಿಲ್ಲಿಸ್ಬೇಕು ಅಂತ ಯಾವ ತರ ನಿಮ್ಗೆ ಸಿಕ್ತು? ಯಾವ ತರ ಹೇಳಿದ್ರು ನಮ್ಮ ತಂದೆಯಿಂದ ನನ್ನಗೆ ಬಂದಿರುವಂತ ವಿಚಾರ. ನಮ್ಮ ತಂದೆಯವರು ಮೇಲೆ ಬರ್ತಾ ಇದ್ರು, ಪ್ರಶ್ನೆ ಹೇಳ್ತಾ ಇದ್ರು, ವಾಗ್ದಾನ ಹೇಳ್ತಾ ಇದ್ರು, ಪ್ರಶ್ನೆಗಳೆಲ್ಲ ನುಡಿ ಕೊಡ್ತಾ ಇದ್ರು, ಜನಕ್ಕೆಲ್ಲ ಒಳ್ಳೇದಾಗ್ತಾ ಇತ್ತು. ಎಲ್ಲಕ್ಕಿಂತ ಹೇಳ್ತಾ ನಮ್ಮ ತಂದೆಯವ್ರಿಗೆ ಈ ಅಮ್ಮ ಬಂದೆ ಅಂದ್ರೆ ಸ್ವತಃ ಮೇಲೆ ಬಂದ್ಬಿಟ್ಟು ಕೋಪ ಬಂದ್ಬಿಟ್ಟು ಎಡೆ ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆ ಪದ್ಧತಿನೂ ಸಹ ಇತ್ತು, ಗೊತ್ತಾ. ಹೌದು, ಸ್ವತಃ ಕಪ್ಪು ಮೇಕೆಯಿಂದ ಒಂದು ಬೇಟೆ ಕೊಟ್ಟಂತೆ ಆ ರಕ್ತ ಎಲ್ಲ ಪೋತಿ ಕುಡಿಯೋದು ಈ ಅಮ್ಮ. ಯಾರು ಅನ್ಕೊಂಡಲ್ಲ ಆ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ ಈಗಿಲ್ಲ. ಅದನ್ನ ಬಿಡಬಾರ್ದು ಪೂಜೆ ಪದ್ಧತಿ ಏನೇನು ಬಿಡಿ. ಈ ಅಮ್ಮ ಮತ್ತೆ ಅದೇ ಕಾಲಕ್ಕೂ ಸಹ ಪೂಜೆ ಪುನಸ್ಕಾರ ಅಲಂಕಾರ ಆದ್ಯತೆ ಜಾಸ್ತಿ. ಈ ಅಮ್ಮಂಗೆ ಊಟ ಆದ್ಯತೆ ಜಾಸ್ತಿ. ಅಲಂಕಾರ ಪ್ರಿಯರು, ಊಟ ಪ್ರಿಯ. ಮತ್ತೆ ಇಲ್ಲಿಗೆ ಬರ್ಬೇಕು ಅಂದ್ರೆ ತಡೆ ಆಗಿರ್ಬೋದು ಅದೆಲ್ಲ ನಡ್ಸ್ಕೋಬೇಕು ಅಂತಂದ್ರೆ ಯಾವ ಸಮಯದಲ್ಲಿ ಯಾವ ದಿನ ನಾವು ತಡೆ ಹೊಡಿಬೇಕು ಅಂದ್ರೆ ಬನ್ನಿ ಸರ್ ತಡೆ ಹೊಡೀರಿ ಅಂತ ಹೇಳಿದ್ರೆ ನಾವು ಮಾಡಲ್ಲ. ಫಸ್ಟ್ ವಾಸ್ತವ ನೋಡ್ತೀವಿ, ಪರಿಸ್ಥಿತಿ ನೋಡ್ತೀವಿ, ಮತ್ತೆ ಏನೇನ್ ಸಮಸ್ಯೆ ಐತೆ, ಏನೇನ್ ಸಮಸ್ಯೆ ಆಗ್ಬೋದು, ಯಾವ ತರ ಸಮಸ್ಯೆ ಆಗ್ಬೋದು, ಗೊತ್ತಾಯ್ತಾ. ಆಮೇಲೆ ಮೂಲ ನೋಡ್ತೀವಿ, ಮೂಲ ತಿಳ್ಕೊಂತೀವಿ, ಯಾವ ತರ ತಡೆ ಮಾಡಿ
ಯಾಕ ತಡೆಯವನ್ನೆಲ್ಲ ಪ್ರತಿಯೊಂದು ಮಾಡಿದ್ರೆ ಕಷ್ಟ ಏನು ಎತ್ತ ಅದು ಲೆಕ್ಕಾಚಾರ ಮಾಡ್ಕೊಂಡು ದೇವ್ರ ಅಪ್ಪಣೆ ತಗೊಂಡು ಯಾರಿಂದ ಮಾಡೆ ತಡೆಯನ್ನೋರು 10 ಇಂಚಿಂದ 3 ಅವರ್ ಪೂಜೆ ಮಾಡ್ತೀವಿ ನಾವು. ಬೇಕಾದ್ರೆ ಅರಿಯೋ ನೀರಿನೂ ಸಹ ಹೋಗ್ಬಿಟ್ಟು ತಡೆ ಪೂಜೆ ಮಾಡೋ ಅಂತ ವಿಚಾರನೂ ಸಹ ಇರುತ್ತೆ. ಯಾಕೆಂದ್ರೆ ಅರಿಯೋ ನೀರು ಮಾಡೋದ್ರೆ ಪಾಪ ಪೂಜೆ ಕರ್ಮ ಅದಿಲ್ಲಿನೋಗೋಸ್ಕರ ತಡೆ ಪೂಜೆ ಮಾಡ್ತೀವಿ. ಇಲ್ಲಿ ಮಾಡೋ ಅಂತ ಅಮ್ಮಂಗೆ ಒಪ್ಪಿಸ್ಬಿಟ್ಟು ತಡೆ ಪೂಜೆನೂ ಸಹ ಮಾಡ್ತೀವಿ. ದೇವಿ ಮುಂದೆಗಡೆನೂ ಸಹ ಮಾಡ್ತೀವಿ. ಆಯ್ತಾ. ಆಮೇಲೆ ನಂತರ ಆ ಮನೆದು ಬೆಳಗ್ಗೆ ಸಂಜೆ ಕಸ ಬಸ್ತೀವಲ್ಲ ಮೇಡಮ್, ಕಸ ಬಸ್ಸಂತ ಧೂಳು ಆ ಮಣ್ಣು ಮನೆ ಆ ಪೂಜೆ ಬಸ್ತೀವಿ ಅಂದ್ರೂ ಸಹ ನಾವ್ ಹೇಳ್ತೀವಿ. ಯಾಕೋಸ್ಕರ ಅಂದ್ರೆ ಕಾರಣ ಇರ್ತೇವೆ. ಮನೆ ಇರೋಂಥದ್ದು ಗಹಗತಿಗಳು, ಕೆಟ್ಟ ಪರಿಸ್ಥಿತಿಗಳು, ಮನೆ ಇರೋಂಥ ದೃಷ್ಟಿಗಳು, ಮನೆ ಇರೋಂಥದ್ದು ಕೆಟ್ಟ ಪರಿಸ್ಥಿತಿಗಳೆಲ್ಲ ಬಿಗಡಾಲಿಗೋಸ್ಕರ ಕಾಲಿನ ಧೂಳಿ ಮಣ್ಣು ತರಿಸ್ತೀವಿ. ಮನೆಯಿಂದ ಹೊರಡೋದು ಮಣ್ಣು ತರಿಸ್ತೀವಿ. ಆ ಪೂಜೆ ಭಾಗ್ಯ ಮಾಡಿಸ್ತೀವಿ. ಆ ಪೂಜೆಯಲ್ಲಿ ಆ ಮಣ್ಣು ಹಾಕ್ತೀವಿ ನಾವು. ಯಾಕೆಂದ್ರೆ ಮನೆ ಇರೋಂಥ ಕೆಟ್ಟ ಪರಿಸ್ಥಿತಿಗಳೆಲ್ಲ ಪ್ರತಿಯೊಂದನ್ನು ಸಹ ಹೋಗ್ಲಿ ಅನ್ನೋಕ್ಕೋಸ್ಕರ ಕೇವಲ ಕಾಲಿನ ಧೂಳಿಯಿಂದಲೇ ಎಷ್ಟೋ ವಿಚಾರ ತಿಳ್ಕೊಬಹುದು. ಎಷ್ಟೋ ವಿಚಾರ ಸಂಪೂರ್ಣವಾಗಿ ತೋರಿಸುತ್ತೆ. ಎಷ್ಟೋ ವಿಚಾರ ಸಂಪೂರ್ಣವಾಗಿ ಬಿಗಡೋನು ಸಹ ಆಗುತ್ತೆ. ತಡೆ ಪದ್ಧತಿ ನಡೆಸ್ತೀವಿ ಅಂತ ಹೇಳಿ ಇಷ್ಟೊಂದೆಲ್ಲ ಪ್ರೊಸೀಜರ್ ಇದೆ ಅಂತ ಹೇಳಿದ್ರಿ. ಮತ್ತೆ ಈ ತಡೆ ನಡೆಸ್ಬೇಕು ಅಂತ ಒಂದೇ ಸಲಿ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ಪ್ರತಿ ಸಲಿನೂ ಬಂದು ನಡ್ಕೊಂಡು ಹೋಗ್ಬೇಕು? ಪ್ರತಿ ಸಲ ಬಂದು ತಡೆ ಹೊತ್ಕೊಂಡು ಹೋಗುವಂತ ಅವಶ್ಯಕತೆ ಏನಿಲ್ಲ. ಇವಾಗ ಹೇಳ್ತೀನಿ ನೋಡಕ್ಕೆ ಒಂದ್ಸಲಿ ತಡೆ ಹೊಡ್ಸ್ಕೊಂತಾರೆ. ಯಾವ ರೀತಿ ನಡೀತಾರ ಭಾವ ಪರಿಸ್ಥಿತಿ ನಡ್ಕೊಂಡು ಹೋಗ್ತಾರ ಅದ್ರ ಮೇಲೆ ಡಿಪೆಂಡ್ ದೃಷ್ಟಿ ಆಗುವಂತ ವಿಚಾರ. ಆ ಕೈ ಬಾಯಿ ಕರೆಕ್ಟ್ ಐತೆ ಅಂದ್ರೆ ಕರೆಕ್ಟ್ ಆಗಿರ್ತದೆ. ಆ ಕೈ ಬಾಯಿ ಸರಿ ಇಲ್ಲ, ಆಮೇಲೆ ಒಂದ್ ಕಾಯ್ಕವ ಮಾಡ್ತಾರೆ, ಆಸ್ತಿ ಮಾಡ್ತಾರೆ, ಕಲಾ ಇರುತ್ತೆ, ಬಿಂಬ ಆಗುತ್ತೆ. ದೃಶ್ಯ ಅನ್ನೋದು ಆಸ್ತಿ ಆದಾಗೆಲ್ಲ ಮಾಡ್ಲೇಬೇಕಾಗುತ್ತೆ. ಅಮಾವಾಸ್ಯೆ ಪೌರ್ಣಮಿ ಅಂತ ನಾವು ತಡೆ ಅವತ್ತು ನಾವ್ ಮಾಡಲ್ಲ. ನಾವ್ ಯಾವ ಬೇಕು ಮಾಡಕ್ ಹಿಡಿತೀವಿ. ಸೋಮವಾರ ಬಿಟ್ಟಿ ಮಾತ್ರ ಬಿಟ್ಟು ಬನ್ನಿ ಸತ ನಾವ್ ತಡೆ ಹಿಡಿಯಲ್ಲ. ಬನ್ನಿ ಸತ ಬೇಕಾದ್ರೆ ಕಾಯಿ 5 ಮಿಂದ್ರ ಮಾಡ್ಕೊಳ್ತೀವಿ ಅಷ್ಟೇ. ಅದೇ ದೊಡ್ಡ ಮಟ್ಟಕ್ಕೆ ಕೋಳಿ ಬಲಿ ಕೊಟ್ಟು ಮಾಡ್ಬೇಕು ಅಂದ್ರೆ ಅದು ಒಂದೇ ಸಲ ನಾವು ಓಪನ್ ಮಾಡಲ್ಲ. ಅದಕ್ಕೆ ಅಂತ ನಾವು ವರದಿ ತಗೊಂತೀವಿ, ಒಕ್ಕೆ ತಗೊಂತೀವಿ, ಟೈಮ್ ತಗೊಂತೀವಿ, ಸಮಯ ತಗೊಂತೀವಿ. ಯಾವ ಟೈಮಲ್ಲಿ ನಡೀತಾರೆ, ಹಗಲು ಹೊತ್ತಿಲ್ಲ, ಸಂಜೆ ಹೊತ್ತಿಲ್ಲ, ರಾತ್ರಿ ಹೊತ್ತಿಲ್ಲ, ರಾವು ಕಾಲ ಟೈಮ್ ಇಲ್ಲ, ಅದೆಲ್ಲ ನೋಡ್ಕೊಂಡು ಮಾಡ್ತೀವಿ. ಯಾವ ಟೈಮ್ಗೆ ಅಮ್ಮನವ್ರು ಅಪ್ಪಣೆ ಕೊಡ್ತಾರೋ ಆ ಟೈಮ್ ಮಾಡ್ಬೇಕು ಅಂತ ನೋಡ್ಕೊಂಡು. ಇವಾಗ ಎಷ್ಟೋ ಜನ ಕುದು ದೋಸೆ ಐತೆ, ರಾವು ದೋಸೆ ಜಾಸ್ತಿ ಐತೆ. ರಾವು ದೋಸೆ ಬಿಗಡ ಮಾತ್ರ ಇಟ್ಟು ಕೈ ಈ ಅಮ್ಮ. ಎಷ್ಟೋ ಜನ ಅಷ್ಟಲಜ್ಜಿಯವರು ನಮ್ ದೋಸೆ ಕರ್ಸ್ಕೊಂಡ್ ಕೊಡ್ತಾರೆ. ಅಷ್ಟಲಜ್ಜಿಯವರೇ ಇವತ್ತ ಈ ಅಮ್ಮಂಗ್ ಆರಾಧನೆ ಮಾಡಿ, ಈ ಅಮ್ಮನ್ ನಡ್ಕರಿ, ನಿಮ್ ರಾಶಿ ಪ್ರಕಾರ ರೀತಿಯಾಗಿ ಈ ಅಮ್ಮಂಗ್ ಹೋಗ್ಬಿಟ್ಟು ಅಲ್ಲಿ ತಡೆ ಹೊಡ್ತಿ, ಈ ಅಮ್ಮಂಗನೇ ಮಾರಿ, ಈ ಅಮ್ಮಂಗ ಊಟ ಮಾಡಿ. ಆ ಕೆಲಸ ಎಲ್ಲ ನೋಡಿ ಎಷ್ಟೋ ಜನ ಅಸಲಜ್ಜಿಯವರೇ ಮಾತ್ರ ನಮಗ್ ಕಲ್ತಾರೆ. ಎಷ್ಟೋ ಜನ ನಮ್ಮ ಬೆಂಗಳೂರಲ್ಲಿ ಕಮ್ಮಿ, ನಾರ್ತ್ ಸೈಡ್ ಮಹಾರಾಷ್ಟ್ರ, ಸ್ಟೇಟ್, ಗುಜರಾತ್, ಪೂರ್ಣ ಅಲ್ಲಿಂದ ಫೋನ್ ಬರುತ್ತೆ ನಮ್ಗೆ. ಅಲ್ಲಿಂದನೂ ಸಹ ಬಂದೆ ಮಾತೆ ನಮಗೋಸ್ಕರನೇ ಬಂದ ಸರ್ ಮಕ್ಕನವರು ಇದ್ದಾರೆ ಗೊತ್ತಾ. ತುಂಬಾ ರೇರು ಈ ತರ. ಯಾಕೆಂದ್ರೆ ಈ ಅಮ್ಮ ದಶಮಹಾವಿದ್ಯೆ ಬರುವಂತದ್ದು ವಿಚಾರ ಗೊತ್ತಾಯ್ತಾ. ಪ್ರಧಾನ ದೇವರು ಎಲ್ಲೂ ಇಲ್ಲ, ನೀವೆಲ್ಲೇ ತಪ್ಪು ಮಾಡಿ ಗೊತ್ತಾಯ್ತು. ಪ್ರಧಾನ ದೇವರು, ಪ್ರಧಾನ ಪೂಜೆ, ಪ್ರಧಾನ ಆದ್ಯತೆ ಪೂಜೆ, ಪ್ರಧಾನ ಅಲಂಕಾರ, ಪ್ರಧಾನ ಸಂಕಲ್ಪ ಅನ್ನೋದಿಲ್ಲ ಈ ತರ. ಒಂದು ಉದಾಹರಣೆಗೆ ಯಾಕಂದ್ರೆ ಈ ಹಬ್ಬನು ಸಹ ಈ ಬಾಕ್ಲೂನು ಸಹ ಹಾಕಂಗಿಲ್ಲ, ಓಪನ್ ಐತೆ. ಇಲ್ಲಿ ಬೀಗನೂ ಸಹ ಐತೆ. ಈ ಬೀಗನೂ ಸಹ ಇದನ್ನು ಸಹ ಅದು ಬೀಗನೂ ಸಹ ಕಿತ್ತು ಹೋಗುತ್ತೆ. ಬೀಗನೂ ಸಹ ಎಷ್ಟು ವರ್ಷದಿಂದ ಹಂಗೆ ಐತೆ. 24x7 ಓಪನ್ ಇರುತ್ತೆ. ಯಾವ ಬೇಕಾದ್ರೂ ಸಹ ಬರ್ಬೋದು, ಯಾವ ಬೇಕಾದ್ರೂ ಸಹ ದಸರಾ ಮಾಡ್ಬೋದು, ಯಾವ ಬೇಕಾದ್ರೂ ಸಹ ದೀಪ ಹಚ್ಬೋದು, ಯಾವ ಬೇಕಾದ್ರೂ ಸಹ ಹೋಗೋದು. ನಮ್ದೇನು ಅಭ್ಯಂತರನೇ ಇಲ್ಲ. ಅದೇ ಉಚ್ಚಂಗಿ ದೇವಿ ಮಾತ್ರ ಅವಕಾಶ ಹಂಗ್ ಕೊಡಕ್ಕಾಗಲ್ಲ. ಹೌದು ಅಷ್ಟೇ. ರಾತ್ರಿ ಹೊತ್ತ ಬಂದ ದಸರಾ ಮಕ್ಕಳು ಹೋಗಿ ಓಪನ್ ಇರುತ್ತೆ, ತೊಂದರೆ ಏನಿಲ್ಲ. ಅವತ್ತಿನ ನಂಗೆ ಕೇಳೋದು ಏನ್ ಗೊತ್ತಾ, ಮಧ್ಯರಾತ್ರಿ ಹೋದ್ರೆ ಅಂದ್ರೆ ಕರೆಕ್ಟ್ 12 ಗಂಟೆ ಮೇಲೆ ಹೋದ್ರೆ ಆರತಿ ಸಂಚಾರ ಮಾಡ್ತಾಳೆ. ಅವತ್ತು ಹೋಗ್ಬಿಟ್ಟು ನಾವು ಎಮ್ಮೆ ಮಂತ್ರಿಸ್ಕೊಂಡೆ ಅಮ್ಮನ್ ಮಡ್ಲಕ್ಕೆ ಇಕ್ಕೊಟ್ಟು ಎಮ್ಮೆನ್ ತಗೊಂಡ್ ಹೋದೆ ಎಷ್ಟೋ ಒಳ್ಳೇದಾಗುತ್ತೆ ಅಂತ ನಂಬಿಕೆನೂ ಸಹ ಐತೆ ಗೊತ್ತಾ.
ಸಮಯದಲ್ಲಿ ಬಂದು ನಿಂಬೆ ಮಟ್ಟಿಸ್ಕೊಂಡು ಹೋಗೋರು ಇದ್ದಾರೆ. ಹೌದು, ಸದಾ ಅಮ್ಮನ ಮದ್ವೆಗೆ ಇಟ್ಕೊಟ್ಟಿ ತಗೊಂಡ್ ಹೋಗೋದು. ನಾವಿರಲ್ಲ, ನಾವ್ ಬಂದ್ರೆ ನಾವೇ ಕೇಳಿ ಬರೋಣ. ಅವರೇ ಇಟ್ಬಿಟ್ಟು ತಗೊಂಡ್ ಹೋಗ್ತಾರೆ. ಹೌದು. ಆಮೇಲೆ ತ್ರಿಶೂಲ ಐತೆ, ತ್ರಿಶೂಲಕ್ಕೆ ಹಾಲ ಅಭಿಷೇಕ ಮಾಡುತ್ತೆ, ಅರ್ಶನ ಕುಂಕುಮ ಇಟ್ಕೊಟ್ಟಿ ಅಲಂಕಾರ ಮಾಡುತ್ತಿ ಮಾಡೋ ಅಂತ ಇಟ್ರೆ. ಆಮೇಲೆ ನಂತರ ಬಲಿ ಕೊಡ್ತೀವಲ್ಲ, ಮೇಕೆ ಬಲಿ, ರಾತ್ರಿ 12 ಗಂಟೆಗೆ ಸಮಯದಲ್ಲಿ ಮಾತ್ರ ನಾವು ಬೇಟೆ ಹೊಡೆಯೋದು. 12 ಗಂಟೆ ಮೇಲೆ ಬೇಟೆ ಹೊಡೆಯೋದು. ಹಗಲು ಬೇಟೆ ಹೊಡೆಯಲ್ಲ. ಹೌದು, ನಿಜ. ರಾತ್ರಿ ಹೊತ್ತೇ ಹೆಚ್ಚಿನ ಜಾಸ್ತಿ ಕೆಲಸ ಜಾಸ್ತಿ ಮಾಡ್ಕೊಂಡ್ಬಿಡೋದು. ದುಸ್ಥಿಗೆ ಸಂಬಂಧ ಬಿಟ್ಟಂತ ವಿಚಾರ ಬೇಗ ದೇಹ ಅಂದ್ರೆ ರಾತ್ರಿ ಹೊತ್ತು. ನಾನು ಇನ್ನೊಂದು ಕೇಳಬೇಕಾದ್ರು, ಕೇಳಿ. ಮುಖ್ಯವಾಗಿ ಇವರು ಒಲಿಯೋದು ಬೇಗ ಸರಸ್ವತಿ ಅಂದ್ರೆ ಬುದ್ಧಿ ಹೌದು, ನಿಜ. ಅದ್ರ ಬಗ್ಗೆ ತಾಯಿ ಬೇಗ ಒಲಿತಾರೆ. ಹೌದು, 100% ಸತ್ಯ. ಮಕ್ಕಳಿಗೆ ಎಜುಕೇಶನ್ ಆಗಿರೋದು, ಮಕ್ಕಳಿಗೆ ವಿದ್ಯೆ ಆಗಿರೋದು, ನಾಲೆಜ್ ಆಗಿರೋದು, ಉದ್ಯೋಗ ಆಗಿರೋದು ಬೇಗ ಫಲ ಸಿಗುತ್ತೆ. ಅದೇ ಎರಡು ಮಾತ್ರೇ ಇಲ್ಲ ಮಕ್ಕಳ ವಿಚಾರದಲ್ಲಿ. ಅದೇ ಕಾರ್ತಿಕ್ ಚೌತಿ ಬಂದಿದೆ, ಅದೇ ಬೇರೆ ಕಚ್ಚರ. ಸರಸ್ವತಿಗೂ ಒಲಿತಾಳೆ, ಕಾರ್ತಿಕ್ ಈ ತರ. ಅಂದ್ರೆ ಏನ್ ಗೊತ್ತಾ ಮೇಡಮ್, ಇವಾಗ ಗೂಗಲ್ ಚೆಕ್ ಮಾಡಿ ಅಂದ್ರೆ ಈ 10 ಕೈಗೆ ಒಂದು ವೀಣೆ, ಗಿಣ್ಣೆ, ಕತ್ತಿ, ಈ ತರ ನಾನಾ ರೀತಿನೂ ಸಹ ಇರುತ್ತೆ. ಆಟನೇ ವಿವಾಹ, ಆಟನೇ ಮೂತಿ ಕೊಟ್ಟಿ ಪೂಜೆ ಮಾಡಕ್ಕಂತ ಎಲ್ಲೂ ಇಲ್ಲ, ಮಾಡಂಗಿಲ್ಲ. ಯಾಕೆ? ಮನೆ ಜೋರು ಸಹ ಇಕ್ಕುಟ್ಟಿ ಪೂಜೆ ಮಾಡಕ್ಕೂ ಸಹ ಅಧಿಕಾರ ಇಲ್ಲ. ಮನೆ ಜೋರು ಸಹ ಆರಾಧನೆ ಮಾಡಂಗಿಲ್ಲ. ನಾವು ಸಹ ಈ ಅಮ್ಮಂಗ ಆರಾಧನೆ ಮಾಡ್ತೀವಿ, ಎಲ್ಲಕ್ಕಿಂತ ಹೆಚ್ಚಾಗಿ ಈ ಅಮ್ಮಂಗ ಆರಾಧನೆ ಮಾಡ್ತೀವಿ. ಅದೇ ಮನೇಲಿ ಆರಾಧನೆ ಮಾಡಲ್ಲ, ಮಾಡಂಗಿಲ್ಲ. ಅಧಿಕಾರನೂ ಸಹ ಇಲ್ಲ, ಸೂಕ್ತ ಇಲ್ಲ. ನೀನೆ ಬಂದು ಕೈ ಮುಕ್ಕೋಬೇಕು, ಹೋಗ್ಬೇಕು. ಹೌದು, ಅಧಿಕಾರ ಇಲ್ಲ ಮೇಡಮ್. ಯಾವ ಮನೆಯವನು ಮತ್ತೆ ಹಿಂಗ ಅಮ್ಮಂದು ಜಪ ಮಾಡ್ತೀಯ, ಜಪ ಮಾಡ್ರಿ. ಮಂತ್ರ ಹೇಳ್ತೀಯ, ಮಂತ್ರ ಮಾಡಿ. ಫೋಟೋ ಇಕ್ಕುತ್ತಿ ಆರಾಧನೆ ಮಾಡ್ತೀನಿ ಅನ್ನೋದು ಮಾಡಿಟ್ಟು ಯಾವ್ದೋ ಅವಕಾಶ ಅನ್ನೋದು ಇಲ್ಲ. ಮನೆ ಒಳಗಡೆ ಅವಕಾಶ ಇಲ್ಲ. ಆ ಕಾರಣಕ್ಕೋಸ್ಕರ ತಾನೆ ಎಷ್ಟೋ ದೂರದಿಂದ ಇಲ್ಲಿಗೆ ಬರೋದು. ಇಲ್ಲಾಂದ್ರೆ ಫೋಟೋ ಮಾಡ್ಕೊಂಡು ಮನೇಲೆ ಇರ್ತಾ ಇದ್ರು. ಇಲ್ಲ, ಹೌದು. ಇದು ಈ ಪದ್ಧತಿ ಅನ್ನೋದು ನೆನ್ನೆ ಮೊನ್ನೆ ಅಂತಲ್ಲ, ಪುರಾಂತ ಕಾಲದಿಂದ ಜಮಾನಿಂದನೂ ಸಹ ಐತೆ. ಆ ಕಾರಣಕ್ಕೋಸ್ಕರನೇ ಜನಕ್ಕೆ ಅರಿವು ಇಲ್ಲ. ಸತ್ಯನೇ, ಜನಕ್ಕೆ ಅರಿವು ಇಲ್ಲ. ಜನಕ್ಕೆ ಇದ್ರ ಬಗ್ಗೆ ಸತ್ಯ ಗೊತ್ತಿಲ್ಲ. ಅದ್ರ ಬಗ್ಗೆ ಮೂಲ ಗೊತ್ತಾಗುತ್ತಿದೆ, ಅದು ಎಲ್ಲೋ ಹೋಗ್ತಾ ಇರೋದು. ಒಟ್ನಲ್ಲಿ ತಾಯಿಗೆ ನಂಬಿಕೆ ಇಟ್ಕೊಂಡು ಬರ್ಬೇಕು, ಆ ತಾಯಿ ಕೆಲಸ ಮಾಡ್ಕೊಡ್ತಾರೆ. ಹೌದು, ನಿಜ. ಇದು ಯಾವ ಬೇಕಾದ್ರೂ ಬರ್ಬೋದು, ಯಾವ ಬೇಕಾದ್ರೂ ಸಹ ಬರೋದು, ಯಾವ ಬೇಕಾದ್ರೂ ಸಹ ಉಳಿಕೋಬಹುದು, ಕೈ ಮುಗಿಯೋದು, ಪೂಜೆ ಮಾಡುವುದು. ಅರ್ಚನೆ, ಸಂಕಲ್ಪ, ಪೂಜೆ, ಪುನಸ್ಕಾರ, ಒಲಿಕಿಡುವಂತದ್ದು ಪ್ರಧಾನ ದೇವರಿಗೆ. ಇಲ್ಲಿ ಉಚ್ಚಂಗಿ ದೇವಿ, ಮಾತಂಗಿ ದೇವಿ ಸಂಕಲ್ಪ ಮಾತ್ರ ಅಲ್ಲೇ ಪೂಜೆ ಮಾಡೋದು ನಾವು. ಆಯ್ತಾ? ಇಲ್ಲಿ ಬೇಟೆ ಪೂಜೆ ಮಾತ್ರ ನಾವು ಇಲ್ಲಿ ಪೂಜೆ ಮಾಡುವಂತದ್ದು ವಿಚಾರ ಅಷ್ಟೇ. ನಾವು ಇಲ್ಲಿ ಪ್ರತಿನಿತ್ಯನೂ ಸಹ ಇಲ್ಲಿ ಪೂಜೆ ಮಾಡ್ಬೇಕು ಅನ್ನೋದು ಏನಿಲ್ಲ. ನಾವು ದೀಪ ಹಚ್ತೀವಿ, ಬಿಡ್ತೀವಿ. ಇಷ್ಟೆಲ್ಲ ಮಾಹಿತಿ ಧನ್ಯವಾದಗಳು.